ನಮ್ ಚಿನ್ನಮ್ಮಗ್ ಸುಮ್ಮನ್ ಕುಂದ್ರ ಅಂದ್ರ ಗುಡ್ಡಾನೇ ಇರ್ತೀನಿ ಅಂತ ನೋಡ್ರಿ. ಯಾಕಂತ ಹೇಳ್ತೀನಿ ಕೊನೆವರೆಗೂ ನೋಡ್ರಿ. ಎಲ್ಲ ನನ್ನ ಕನ್ನಡ ತಾಯಿ ಮಕ್ಕಳಿಗೆ ಈ ಕನ್ನಡಿಗ ಮಾಡುವ ನಮಸ್ಕಾರಗಳು. ಮುಂಜಾನೆ ನಿದ್ದೆಗಣ್ಣ ಹೇಳ್ಬೇಕಾದ್ರೆ ಕಣ್ಣಾಕೆ ಎಷ್ಟು ಉಬ್ಬ್ಯವ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ನಾ ಇವಾಗ ಹಾಸಿಗೆಯಿಂದ ಎದ್ಬಿಟ್ಟಿನಲ್ಲ ಅದಕ್ಕೆ ಅಂತ. क्या बात है सर, क्या बात है सर, क्या बात, ये बात है. ಎದ್ದು ಗಳೆ ಹೊಡಿಬೇಕಂತ ನಾನಿಂತನ ನಮ್ ಚಿನ್ನಮ್ಮ ನಂಗೆ ಹೇಳಿ ಕೊಡ್ಲತ್ತಲ್ ನೋಡ್ರಿಪ್ಪ. ಅಟ್ಲೀಸ್ಟ್ ಮೋತಿ ತೊಕೊಲಕನ ಬಿಡುವೆ ಅಂದ್ರ ಅಕ್ಕಿಗೆ ಎತ್ಕೊಂಡು ಮೋತಿ ಒರ್ಸ್ಕೋಬೇಕಾದ್ರೆ ಮಾಮ ನಿನ್ ಮೂಗ್ ಕಿತ್ತೀನಂತ ಹಿಡಿದು ಕಿತ್ಲಾಕಿ ನಿಂತಲ್ ನೋಡ್ರಿ. ನಾ ಟೀ ಕುಡಿಯೋದ್ ಬಿಟ್ಟು ಚಿನ್ನಮ್ಮಗ್ ಒಂದ್ ಗ್ಲಾಸ್ ಹಾಲ್ ಕುಡ್ಸಿ ಸಮಾಧಾನ ಮಾಡ್ಬಿಟ್ಟೆ. ಅಲ್ಲಿಂದ ಮತ್ತ ಹಾಡಿದ್ದೆ ಹಾಡೋ ಕಿಸ್ಬೈದಾಸ ಅಂತ 2 ಮನೆ ಹಾಸಿಗೆ ಮಡಚಿಬಿಟ್ಟಿಟ್ಟೆ. ಎರಡೂ ಮನಿ ಕಸ ಕಿತ್ತಿ ಗುಡ್ಡೆ ಹಾಕಿ ಕ್ರಿಕೆಟ್ ಆಡ್ಬಿಟ್ಟೆ. ನಮ್ಮ ಚಿನ್ನಮ್ಮಗ್ ಸುಮ್ಮನ್ ಕುಂದ್ರ ಅಂದ್ರೆ ಅಕ್ಕಿ ಕಿಟಕಿ ಕಿತ್ತಿ ಗಾಡಿ ಹಾರ್ಬೇಕಲ್ಲತ್ತೇಳಿ ನೋಡ್ರಿ. ಅಕ್ಕಿಗ್ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ನಾ ಕುಂತೆ. ಊಟ ಮಾಡ್ಲಾಕ್ ಹೊಟ್ಟಿಗ್ ಒಂದ್ ಸ್ವಲ್ಪ ಕೂಳ್ ತಿಂದು ಕುತ್ತಿಗೆ ಬರತಾನೆ ಏರ್ಸ್ ಕಂಟತನ ತುಂಬಿಸುತ್ತ 30 ದಿನದ ಚಾಲೆಂಜ್ ಅಲ್ಲಿ 20 ದಿನ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಪ್ರೀತಿಗೆ ತಲೆಬಾಗಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳೋಕ್ ಇಷ್ಟಪಡ್ತೀನಿ. ಡ್ಯೂಟಿಗೆ ಹೋಗ್ತಾ ಡ್ರಾಪ್ ಹಾಕೊಂಡು ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟು ಡೆಕೋರೇಷನ್ ಐಟಮ್ ಎಲ್ಲಾ ಎತ್ಕೊಂಡು ಅದರಲ್ಲಿರೋ ಸುಂದರವಾದ ಹೂವನ್ನ ಎತ್ಕೊಂಡು ಅದರಷ್ಟೇ ಮೃದುವಾದ ನಿಮ್ಮ ಮನ್ಸು ಅಂತ ಹೇಳ್ತಾ ಲವ್ ಯು ಗೈಸ್. ಬರ್ತಾ ನಮ್ಮ ಕಂಪನಿಯಿಂದ ಏನೋ ತರ್ತಾ ಇದ್ದೆ, ಅದೇನು ಅಂತ ಗೊತ್ತಾಗ್ಬೇಕಂದ್ರೆ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಹಾಕಿ. ಸಂಜೆ ಬರ್ತಾ ಏನೋ ತಿಂತಾ ಇದ್ದೆ, ಅದೇನು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ನಾಳೆ ಸಿಗುವ ಗೈಸ್, ಬಾಯ್.